ಸದ್ಯದ ಮಟ್ಟಿಗೆ ಎಲ್ಲಿ ನೋಡಿದ್ರು ದುರಂಧರ್ ದ ರಿವೆಂಜ್ ಸಿನಿಮಾದ ಕಲೆಕ್ಷನ್ ಬಗ್ಗೆನೇ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇದೆ. ರಿಲೀಸ್ ಆಗಿ 3 ವಾರಗಳಾಗ್ತಾ ಬಂದ್ರು ಥಿಯೇಟರ್ಸ್ 90% ಮೇಲಿನ ಆಕ್ಯುಪೆನ್ಸಿನ ಹಿಡಿತಿದೆ ಅಂಡ್ ವೀಕೆಂಡ್ಸ್ ನಲ್ಲಿ ಇನ್ನೂ ಹೆಚ್ಚಿನ ಜನರನ್ನ ಇದು ಥಿಯೇಟರ್ಸ್ಗೆ ಕರ್ಕೊಂಡ್ ಬರ್ತಾ ಇದೆ. ನಾವು ಈಗ ರೆಕಾರ್ಡ್ ಮಾಡ್ತಿರುವಂತಹ ಟೈಮಲ್ಲಿ ಇದು ಬರೋಬ್ಬರಿ 1450 ಕೋಟಿಯ ಗಡಿಯನ್ನ ದಾಟಿದೆ ಅಂಡ್ ಇದರ ಮುಂದೆ ಇರೋದು ಪುಷ್ಪ 2, ಬಾಹುಬಲಿ 2 ಮತ್ತು ದಂಗಲ್ ಮಾತ್ರ. ಮುಂಬರುವಂತಹ ಟೈಮಲ್ಲಿ ಈ ಸಿನಿಮಾಗಳನ್ನ ದುರಂಧರ್ ಹಿಂದಕ್ಕಿಟ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಈ ಮ್ಯಾಸಿವ್ ಸಕ್ಸಸ್ಗೆ ಕಾರಣ ದುರಂಧರ್ ಯಾಕೆ ಬೇರೆ ಸಿನಿಮಾಗಳಿಗಿಂತಲೂ ಡಿಫ್ರೆಂಟ್ ವೈಬ್ ಅನ್ನ ಕೊಡುತ್ತೆ, ಈ ಎಲ್ಲದನ್ನ ಒಂದೊಂದಾಗಿ ಅನಲೈಸ್ ಮಾಡೋಣ. ದುರಂಧರ್ನ ಸಕ್ಸಸ್ಗೆ ಕಾರಣವಾದಂತಹ ಕೆಲವು ಫ್ಯಾಕ್ಟರ್ಸ್ ನ ಈ ವಿಡಿಯೋದಲ್ಲಿ ಬ್ರೇಕ್ ಡೌನ್ ಮಾಡೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಂಬರ್ 1, ಟಾಪ್ ನಾಚ್ ಸ್ಕ್ರೀನ್ ಪ್ಲೇ. ದುರಂಧರ್ನ 2 ಪಾರ್ಟ್ಸ್ ನ ಡ್ಯೂರೇಷನ್ ನ ಕೂಡಿಸಿದ್ರೆ ಅರೌಂಡ್ 7 ಗಂಟೆಗಳ ರನ್ ಟೈಮ್ ಅನ್ನ ಅದು ಹೊಂದಿದೆ. ಬಟ್ ಈ 7 ಗಂಟೆಗಳಲ್ಲಿ ಬೋರ್ ಹೊಡಿಸುವಂತಹ ಸೀನ್ಗಳು ಲಿಟರಲಿ 0 ಅಂತಾನೆ ಹೇಳ್ಬೋದು. ಫಸ್ಟ್ ಪಾರ್ಟ್ ನ ನೋಡ್ತಾ ಇರ್ಬೇಕಾದ್ರೆ ಒಂದೊಂದು ಸೀನು ಅನ್ವಾಂಟೆಡ್ ಅಂತ ಅನ್ಸಿದ್ರು ಸಹ ಅದಕ್ಕೆ ಸೆಕೆಂಡ್ ಪಾರ್ಟ್ ನಲ್ಲಿ ಪರ್ಫೆಕ್ಟ್ ರೌಂಡ್ ಆಫ್ ಇದೆ. ಆದಿತ್ಯ ದಾರ್ ಅವರ ರೈಟಿಂಗ್ ಬ್ರಿಲಿಯನ್ಸ್ ನ ಇದು ತೋರಿಸ್ಕೊಡುತ್ತೆ. ಯಾಕಂದ್ರೆ ಕತೆ ಸ್ಟಾರ್ಟ್ ಆದಾಗ್ಲಿಂದ ಕೊನೆವರೆಗೂ ಅಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ನಡೀತಾನೆ ಇರುತ್ತೆ ಅಂಡ್ ಸೀಟ್ಗೆ ಗ್ಲೂ ಹಾಕ್ಸಿ ಕೂರ್ಸುವಂತಹ ತಾಕತ್ತು ಇಲ್ಲಿನ ಸ್ಕ್ರೀನ್ ಪ್ಲೇಗಿತ್ತು. ಎಸ್ಪೆಷಲಿ ಸೆಕೆಂಡ್ ಪಾರ್ಟ್ ನಲ್ಲಿ ಅದು ಇನ್ನಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತು ಅಂತಾನೆ ಹೇಳ್ತೀನಿ. ಥಿಯೇಟರ್ ಇಂದ ಹೊರಬಂದಂತಹ ಜನ ಸಿನಿಮಾ ಇನ್ನು 2 ಗಂಟೆ ಲೆಂತ್ ಇದ್ರು ನೋಡ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟ್ಸ್ ನ ಕೊಟ್ಟಿದ್ರು ಅಂಡ್ ಐ ಟೋಟಲಿ ಅಗ್ರಿ ವಿತ್ ದಟ್. ನಂಬರ್ 2, ನ್ಯಾಷನಲಿಸ್ಟಿಕ್ ಸ್ಟೋರಿ ಟೆಲಿಂಗ್. ಇನ್ನು ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಇದರ ರೀಚ್. ಯಾಕೆಂದ್ರೆ ಇದು ಒಂದು ಊರಿಗೋ ಅಥವಾ ಒಂದು ರಾಜ್ಯಕ್ಕೋ ಸೀಮಿತವಾಗಿಲ್ಲ. ಟ್ರೂ ಪ್ಯಾನ್ ಇಂಡಿಯಾ ಅಪ್ರೋಚ್ ಇಲ್ಲಿ ಕಂಡು ಬರುತ್ತೆ. ಪಾಕಿಸ್ತಾನದಲ್ಲಿ ನಮ್ಮ ಸ್ಪೈ, ಅಲ್ಲಿನ ರಾಜಕೀಯಕ್ಕೆ, ಅಲ್ಲಿನ ಗ್ಯಾಂಗ್ ವಾರ್ಗೆ ಶಾಮೀಲಾಗಿ ಅದನ್ನ ಪೆನಿಟ್ರೇಟ್ ಮಾಡಿ ಒಡೆದು ಹಾಕೋದು, ಇದೆಲ್ಲ ನೇಷನ್ ವೈಡ್ ಜನರನ್ನ ಅಟ್ರಾಕ್ಟ್ ಮಾಡುವಂತಹ ಒಂದು ಕಾನ್ಸೆಪ್ಟು. ಅಂಡ್ ಅದೇ ಕಾರಣ ಇರ್ಬೋದು ಕರ್ನಾಟಕದಲ್ಲೇ ಇದು 100 ಕೋಟಿ ಗಳಿಸಿರುವಂತಹ ಮೊದಲ ಸಿನಿಮಾ ಆಗಿ ನಿಂತಿದೆ. ಹೀಗೆ ಪ್ರತಿ ಸದರನ್ ಸ್ಟೇಟ್ ನಲ್ಲೂ ಇದರ ಡಬ್ಬಡ್ ವರ್ಷನ್ ಗಿಂತ ಹಿಂದಿ ವರ್ಷನ್ ಸಾಲಿಡ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ನಮ್ ಜನ ಇಡೀ ವರ್ಷ ಕ್ರಿಕೆಟ್ ನೋಡದೇ ಇದ್ರು ಇಂಡಿಯಾ ಪಾಕಿಸ್ತಾನದ ಮ್ಯಾಚ್ ನ ಹೇಗ್ ಮಿಸ್ ಮಾಡ್ಕೊಳ್ಳೋದ್ವೋ ಆ ಸೇಮ್ ಫಿನಾಮಿನಾ ಇಲ್ಲೂ ಅಪ್ಲೈ ಆಗಿದೆ ಅಂತಾನೆ ಹೇಳ್ತೀನಿ. ನಂಬರ್ 3, ಸ್ಟ್ರಾಂಗ್ ಡೈರೆಕ್ಷನ್ ಬೈ ಆದಿತ್ಯ ದಾರ್. ದುರಂಧರ್ನ ಒಂದು ಐಡೆಂಟಿಟಿ ಈ ಲೆವೆಲ್ಗೆ ಬೆಳೆದಿದೆ ಅಂತ ಅಂದ್ರೆ ಅದರ ಕ್ರೆಡಿಟ್ ಇದರ ಡೈರೆಕ್ಟರ್ ಆದಿತ್ಯ ದಾರ್ ಅವರಿಗೆ ಸಲ್ಲಬೇಕು. ಕಾಶ್ಮೀರದ ಈ ಪಂಡಿತ ಕತೆ ಹೇಳುವಂತಹ ಇಂಟೆನ್ಸಿಟಿ, ಇವ್ರು ಕಟ್ಟಿರುವಂತಹ ಪ್ರಪಂಚವನ್ನ ಎಲ್ಲರೂ ಇಷ್ಟಪಡ್ತಿದ್ದಾರೆ ಅಂಡ್ ಎಷ್ಟೋ ಕಾಂಟ್ರವರ್ಸಿಗಳ ನಡುವೆ ಕೂಡ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ನಂಬರ್ಸ್ ನಿಂದಲೇ ಎಲ್ರಿಗೂ ಉತ್ತರ ಕೊಡ್ತಾ ಇದ್ದಾರೆ, ವಿಚ್ ಇಸ್ ಎಕ್ಸಲೆಂಟ್. SP ಅಸ್ಲಾಂ, ರೆಹಮಾನ್ ದಕಾಯತ್, ದಾವೂದ್ ಇಬ್ರಾಹಿಂ ಇವರೆಲ್ಲರೂ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ಅಂಡ್ ಇವರ ಸುತ್ತ ಸ್ಟಿಚ್ ಮಾಡಿರುವಂತಹ ಕತೆ, ಅದರಲ್ಲಿ ಹಮ್ಜಾ ಎಂಬ ಪಾತ್ರದ ಪ್ರೆಸೆನ್ಸು ಎಲ್ಲವೂ ಒಂಥರ ಯುನೀಕ್ ಆಗಿತ್ತು ಅಂಡ್ ಸಕ್ಸಸ್ಗೂ ಇದೇ ದೊಡ್ಡ ಕಾರಣ. ನಂಬರ್ 4, ಪವರ್ ಹೌಸ್ ಪರ್ಫಾರ್ಮೆನ್ಸಸ್. ವರ್ಷ ಇಡೀ ಲೆಕ್ಕ ಇಲ್ಲದಷ್ಟು ಸಿನಿಮಾಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಬಟ್ ಅದರಲ್ಲಿ ಎಷ್ಟು ಸಿನಿಮಾಗಳು ಪ್ರತಿಯೊಂದು ಕ್ಯಾರೆಕ್ಟರ್ನ ಹೆಸರು ವಿತ್ ದೇರ್ ಡೈಲಾಗ್ಸ್ ತೆರಳಿ ಪ್ರಿಂಟ್ ಆಗಿ ಕೂತಿರುತ್ತೆ ಹೇಳಿ. ಬಟ್ ದುರಂಧರ್ ನಲ್ಲಿ ಬರುವಂತಹ ಎಲ್ಲಾ ಪಾತ್ರಗಳ ಹೆಸರು, ಅವರ ಪರ್ಪಸ್ ಅಂಡ್ ಕೊನೆಗೆ ಆ ಪಾತ್ರದ ಜೊತೆಗೆ ಏನಾಯ್ತು, ಇಷ್ಟು ನಮ್ಮ ಮೆಮೊರಿಲಿ ಕೂತ್ಬಿಟ್ಟಿದೆ. ಅಂಡ್ ಅದಕ್ಕೆ ಕಾರಣ ಒಂದು ಇಲ್ಲಿನ ಕ್ಯಾರೆಕ್ಟರೈಸೇಷನ್ ಅಂಡ್ ಮತ್ತೊಂದು ಮೇನ್ ರೀಸನ್ ಇಲ್ಲಿನ ಪರ್ಫಾರ್ಮೆನ್ಸ್ಗಳು. ಪಾರ್ಟ್ 1 ನಲ್ಲಿ ಅಕ್ಷಯ್ ಖನ್ನಾ ಅವರಿಗೆ ಸಿಕ್ಕಂತಹ ಪ್ರಶಂಸೆ ಅಷ್ಟಿಷ್ಟಲ್ಲ. ಅಂಡರ್ ರೇಟೆಡ್ ಅಂತ ಅನಿಸ್ಕೊಳ್ತಿದ್ದಂತಹ ಈ ನಟ ಈಗ ನೇಷನ್ ವೈಡ್ ಪಾಪ್ಯುಲರ್. ನಮ್ ಕಡೆ ಎಷ್ಟೋ ಜನಕ್ಕೆ ಅಕ್ಷಯ್ ಖನ್ನಾ ಪರಿಚಯ ಆಗಿರೋದೇ ದುರಂಧರ್ ಸಿನಿಮಾದಿಂದ ಅಂದ್ರೂ ಕೂಡ ತಪ್ಪಾಗಲ್ಲ. ಅಷ್ಟೇ ಅಲ್ಲ, ದ ಮೇನ್ ಮ್ಯಾನ್ ರಣವೀರ್ ಸಿಂಗ್ ಅವರ ಪ್ರೆಸೆನ್ಸು, ಪರ್ಫಾರ್ಮೆನ್ಸು ಸಿನಿಮಾಗೆ ಎಷ್ಟು ದೊಡ್ಡ ಲೆವೆಲ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಹೇಳಬೇಕಾಗಿಲ್ಲ. ಎಸ್ಪೆಷಲಿ ಸೆಕೆಂಡ್ ಪಾರ್ಟ್ ನಲ್ಲಿ ಅವರ ವರ್ಕ್ ನೋಡಿ ನಾನು ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗೋಗಿದ್ದೀನಿ. ಫ್ರೆಂಡ್ ಜೊತೆಗಿನ ವಾಶ್ರೂಮ್ ಆಕ್ಷನ್ ಅಂಡ್ ಅದರ ನೆಕ್ಸ್ಟ್ ಸೀನು, ಕ್ಲೈಮ್ಯಾಕ್ಸ್ ಅಲ್ಲಿನ ಆಕ್ಷನ್, ಮನೆಗೆ ಹಿಂತಿರುವಾಗ ಅವರ ಕಣ್ಣುಗಳೇ 100 ಮಾತುಗಳನ್ನ ಕನ್ವೆ ಮಾಡ್ತಾ ಇದ್ವು ಅಂತ ಹೇಳ್ಬೋದು. ಇನ್ನು ಇಲ್ಲಿ ರಿಯಲ್ ಆರನ್ನ ಕ್ರಿಯೇಟ್ ಮಾಡಿರೋದು R ಮಾಧವನ್ ಅವರು. ಬರೀ ಫೋನ್ ನಲ್ಲಿ ಆರ್ಡರ್ಸ್ ಕೊಟ್ಕೊಂಡೆ ಇವರು ಗಿಟ್ಟಿಸ್ಕೊಂಡಿರುವಂತಹ ವಿಜುವಲ್ಸು, ಚಪ್ಪಾಳೆ ಅಷ್ಟಿಷ್ಟಲ್ಲ. ಇನ್ನು ಸಂಜಯ್ ದತ್ ಅವರು ಕೂಡ SP ಅಸ್ಲಾಂ ಪಾತ್ರಕ್ಕೆ ಪರ್ಫೆಕ್ಟ್ ಫಿಟ್ ಆಗಿ ಕಂಡು ಬಂದ್ರು. ಇನ್ನು ಲೀಡ್ ಆಕ್ಟ್ರೆಸ್ ಆಗಿ ಕಾಣಿಸ್ಕೊಂಡಿದ್ದಂತಹ ಸಾರಾ ಅರ್ಜುನ್ ಅವರು ಕೂಡ ಎಲಿನಾ ಪಾತ್ರದಲ್ಲಿ ಶೈನ್ ಆಗಿದ್ದಾರೆ. ಬ್ಯೂಟಿಯಿಂದ ಮಾತ್ರ ಅಲ್ಲದೆ ಪರ್ಫಾರ್ಮೆನ್ಸ್ ನಿಂದಲೂ ಕೂಡ ದೊಡ್ಡ ಪೊಟೆನ್ಷಿಯಲ್ ಇರುವಂತಹ ಟ್ಯಾಲೆಂಟ್ ಇವ್ರು ತೋರಿಸ್ಕೊಟ್ಟಿದ್ದಾರೆ. ನಂಬರ್ 5, ಸಾಲಿಡ್ ಮ್ಯೂಸಿಕ್. ದುರಂಧರ್ 1ನ ಹಾಡುಗಳು ಒಂಥರ ಅಡಿಕ್ಷನ್ ಆಗೋಗಿತ್ತು ನನಗೆ. ನಾನು ಏನೇ ಕೆಲಸ ಮಾಡಿದ್ರು ನನ್ನ ಇಯರ್ಫೋನ್ಸ್ ನಲ್ಲಿ ಅದರ ಟ್ರ್ಯಾಕ್ಸ್ಗಳು ಪ್ಲೇ ಆಗ್ತಾನೆ ಇದ್ವು. ಬಾಲಿವುಡ್ನ ರೆಟ್ರೋ ಮ್ಯೂಸಿಕ್ನ ರ್ಯಾಪ್ನೊಂದಿಗೆ ಬ್ಲೆಂಡ್ ಮಾಡಿ ಒಂದು ಫೈರ್ ಆಲ್ಬಮ್ ಅನ್ನೇ ಶಾಶ್ವತ್ ಸಚ್ದೇವ್ ಅವರು ರೆಡಿ ಮಾಡಿದ್ರು ಅಂತ ಹೇಳ್ತೀನಿ. ಇನ್ನು ದುರಂಧರ್ ದ ರಿವೆಂಜ್ ಸಿನಿಮಾದ ಹಾಡುಗಳನ್ನ ಮೊದಲು ಕೇಳಿದಾಗ ಅಷ್ಟೇನು ಹಿಡಿಸಿರ್ಲಿಲ್ಲ. ಬಟ್ ಏನೋ ಗೊತ್ತಿಲ್ಲ, ಸ್ಲೋ ಪಾಯ್ಸನ್ ರೀತಿ ಈ ಆಲ್ಬಮ್ ಕೂಡ ನನ್ನನ್ನು ಆವರಿಸ್ಕೊಂಡಿದೆ ಅಂಡ್ ಐ ಆಮ್ ಶ್ಯೂರ್ ನಿಮ್ಮಲ್ಲೂ ಹಲವರಿಗೆ ಇಲ್ಲಿನ ಮ್ಯೂಸಿಕ್ ಅಂಡ್ ಸ್ಕೋರ್ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ. ನಂಬರ್ 6, ಎಮೋಷನಲ್ ಡೆಪ್ತ್ ಅಂಡ್ ಕ್ಯಾರೆಕ್ಟರ್ ಆರ್ಕ್ಸ್. ಆಕ್ಷನ್ ಹಾಗೂ ಪಾಲಿಟಿಕ್ಸ್ನ ಅಂಶಗಳಿಗಿಂತ ಹೆಚ್ಚಾಗಿ ಈ ಎರಡೂ ಸಿನಿಮಾಗಳ ಯಶಸ್ಸಿನ ಪ್ರಮುಖ ಕಾರಣ ಇಲ್ಲಿರುವಂತಹ ಎಮೋಷನಲ್ ಡೆಪ್ತ್.
ಇಲ್ಲಿರುವಂತಹ ಪಾತ್ರಗಳು ಬರೀ ಏಜೆಂಟ್ಸು ಅಥವಾ ಬರೀ ಹೀರೋ ವಿಲನ್ ಅಲ್ಲ, ಪ್ರತಿ ಪಾತ್ರಕ್ಕೂ ಒಂದು ಉದ್ದೇಶ ಆಯಿತು. ಆ ಪಾತ್ರಗಳ ದೌರ್ಬಲ್ಯ ಏನು ಅನ್ನೋದನ್ನ ಸಹ ತುಂಬಾ ಚೆನ್ನಾಗಿ ಸೆಟಪ್ ಮಾಡಿದ್ರು. ಸೊ ಆಟೋಮೆಟಿಕಲಿ ಈ ಸಿನಿಮಾ ಎಲ್ರಿಗೂ ಚೆನ್ನಾಗಿ ಎಮೋಷನಲಿ ಹಿಟ್ ಆಯ್ತು. ಅದರ ಮೇಲೆ ಪೇಟ್ರಿಯೋಟಿಸಮ್ ನ ತಡಕ ಹಾಕಿದಾಗ ಅದು ಕೊಡುವಂತಹ ಫೀಲೇ ಬೇರೆ. ಈ ಎಮೋಷನಲ್ ಡೆಪ್ತ್ ನ ಕಾರಣದಿಂದಾಗಿ ಪ್ರೇಕ್ಷಕರು ಕೇವಲ ಕಥೆಯಲ್ಲಿ ಮಾತ್ರವಲ್ಲದೆ ಪಾತ್ರಗಳ ಪಯಣದಲ್ಲೂ ತೊಡಗಿಸ್ಕೊಳ್ತಾರೆ. ಇದರಿಂದ ಸಿನಿಮಾ ಇನ್ನೂ ಎಫೆಕ್ಟಿವ್ ಆಗಿ ಹಿಟ್ ಆಗುತ್ತೆ ಅಂತ ಹೇಳ್ಬೋದು. ನಂಬರ್ 7, ಕಲ್ಚರಲ್ ಇಂಪ್ಯಾಕ್ಟ್. ಕೊನೆಗೆ ಈ ಸಿನಿಮಾಗಳು ಮನೋರಂಜನೆಗೆ ಅಷ್ಟೇ ಸೀಮಿತವಾಗದೆ ಪಬ್ಲಿಕ್ ಡಿಸ್ಕಷನ್ಸ್ ನ ಭಾಗವಾಗಿದೆ. ಡಿಬೇಟ್ಸ್ ಗಳು ನಡೀತಾ ಇದಾವೆ. ಅಷ್ಟೇ ಅಲ್ಲದೆ ಒಂದು ವರ್ಗ ಇದನ್ನ ಪ್ರಾಪಗ್ಯಾಂಡಾ, ಬಿಜೆಪಿಯ ಅಡ್ವರ್ಟೈಸ್ಮೆಂಟ್ ಅಂತೆಲ್ಲ ಕರೀತಾನೆ ಇದ್ದಾರೆ. ಈ ಎಲ್ಲದರಿಂದಲೂ ಸಿನಿಮಾ ಕಂಟಿನ್ಯೂಸ್ಲಿ ನ್ಯೂಸ್ ಸೈಕಲ್ ನ ಭಾಗವಾಗಿದೆ. ಇಲ್ಲಿ ತೋರಿಸಿರುವಂತಹ ಫಿಕ್ಷನಲ್ ಕ್ಯಾರೆಕ್ಟರ್ಸ್ ರಿಯಲ್ ಲೈಫ್ ನಲ್ಲಿ ಹೇಗಿದ್ರು, ಏನ್ ಮಾಡ್ತಿದ್ರು, ಅಸ್ಲಾಂ ಚೌಧರಿ ಯಾರು, ಅತಿಕ್ ಅಹಮದ್ ಯಾರು ಅನ್ನೋದನ್ನೆಲ್ಲ ಜನ ಹುಡ್ಕೊಂಡು ತಿಳ್ಕೊತಾ ಇದ್ದಾರೆ. ಇಷ್ಟೆಲ್ಲ ಸೌಂಡು ಅಕ್ಕಪಕ್ಕ ಆಗ್ತಾ ಇರ್ಬೇಕಾದ್ರೆ ಸಿನಿಮಾನ ಅಪರೂಪಕ್ಕೆ ನೋಡೋರು ಸಹ ಬಾರಪ್ಪ ಏನಿದೆ ನೋಡ್ಕೊಂಬರೋಣ ಅಂತ ಸಿನಿಮಾದತ್ತ ಮುಖ ಮಾಡ್ತಿರುವಂತಹ ಉದಾಹರಣೆಗಳು ಸಾಕಷ್ಟಿದಾವೆ. ಅಷ್ಟೇ ಅಲ್ಲದೆ ಮುಂಬರುವಂತಹ ಬಾಲಿವುಡ್ ಸಿನಿಮಾಗಳಿಗೆ ದೊಡ್ಡ ಕಂಟಕನೂ ಬಂದಿದೆ. ಯಾಕಂದ್ರೆ ದುರಂಧರ್ ಸೆಟ್ ಮಾಡಿರುವಂತಹ ಬಾರು ತುಂಬಾ ಮೇಲಿದೆ ಅಂಡ್ ಜನಕ್ಕೆ ಬಾಲಿವುಡ್ನವರು ಆ ಬಾರ್ಗಿಂತ ಕೆಳಗಡೆ ಏನೇ ಸರ್ವ್ ಮಾಡಿದ್ರು ಅದರಲ್ಲಿ ಯಾವುದೇ ಸ್ಟಾರ್ ಇದ್ರು ಅದು ವರ್ಕ್ ಆಗಲ್ಲ. ಅಂಡ್ ಇದು ದುರಂಧರ್ ಕ್ರಿಯೇಟ್ ಮಾಡಿರುವಂತಹ ಸಾಲಿಡ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ತೀನಿ. ಇದಾಗಿತ್ತು ನಮ್ಮ ಅನಾಲಿಸಿಸ್ ದುರಂಧರ್ ಸಿನಿಮಾದ ಸಕ್ಸಸ್ ನ ಕುರಿತು. ನೀವು ಈ ಸಿನಿಮಾನ ನೋಡಾಗಿದ್ರೆ ನಿಮ್ಗೆ ದುರಂಧರ್ ಯಾವ ಕಾರಣದಿಂದ ಇಷ್ಟ ಆಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನಿಮ್ಮ ಅನಾಲಿಸಿಸ್ ನ ನೋಡೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಸೈನಿಂಗ್ ಆಫ್, ಮನು.